ಹಲೋ ನಮಸ್ಕಾರ ಎಲ್ಲರಿಗೂ. ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಸಾಯಂಕಾಲ ಟೀ ಜೊತೆಗೆ ಕುರುಕುರು ಅನ್ನೋ ಅಂಥದ್ದು ಒಂದು ಸ್ನ್ಯಾಕ್ಸು. ಏನಂದರೆ ಇದು ಅಕ್ಕಿ ಹಿಟ್ಟಿಂದ ಮಾಡಿರೋದು. ಎಷ್ಟು ಹಗುರಾಗಿ ಎಷ್ಟು ಸಖತ್ತಾಗಿದ್ದಾವೆ ಗೊತ್ತಾ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣವಾ. ನೋಡಿರಿ, ಎಳ್ಳು ಕರಿದು, ಓಂಕಾಳು, ಜೀರಿಗೆ, ಮೆಣಸಿನ್ಕಾಯಿದು ಇದು ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಲೋಟ ಮೈದಾ ಹಿಟ್ಟು, ಎಣ್ಣೆ, ಉಪ್ಪು, 1.5 ಲೋಟ ಅಕ್ಕಿ ಹಿಟ್ಟು, ಇಷ್ಟು ತೊಗೊಂಡಿದ್ದೀನಿ. ಇವಾಗ ನೋಡಿರಿ, ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಬಿಟ್ಟು ಎಣ್ಣೆ ತೊಗೊಂಡಿದ್ನಲ್ವ ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಕಾದಿರೋ ಎಣ್ಣೆ ಹಾಕಿದರೆ ಗರಿ ಗರಿಯಾಗಿ ಬರ್ತವೆ. ಅಕ್ಕಿ ಹಿಟ್ಟಿಂದು ಶಂಕರಪೊಳೆ ಅಂದ್ಕೊಳ್ರಿ. ಈಗ ಇದಕ್ಕೆ 1.5 ಲೋಟ ಅಕ್ಕಿ ಹಿಟ್ಟು, 1 ಲೋಟ ಮೈದಾ ಹಿಟ್ಟು, ಇದಿಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ತೊಗೊಂಡಿದ್ನಲ್ವ ಮೆಣಸಿನ್ಕಾಯಿದು ಅಬಡ ಜಬಡ ರುಬ್ಬಿರೋದು, ಓಂಕಾಳು, ಜೀರಿಗೆ, ಕರಿ ಎಳ್ಳು, ನೀವು ಬಿಳಿ ಎಳ್ಳಾದರೂ ಹಾಕ್ಕೋಬೋದು, ಉಪ್ಪು, ಇವನ್ನೆಲ್ಲನೂ ಹಾಕ್ಕೊಂಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ವ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಹಾಕ್ಕೊಂಬಿಟ್ಟು ಇದನ್ನು ಕೈಲೇ ಮುಟ್ಟಬೇಡಿ, ಹಂಗೆ ಹಿಟ್ಟು ತಳ್ಳ್ರಿ ಅದ್ರ ಮೇಲೆ. ಅದು ಹಿಟ್ಟೆಲ್ಲ ಇದು ಆಗಲಿ, ಅದು ಹೀರ್ಕೊತಲ್ವ. ಇವಾಗ ನಾವು ಒಲೆ ಮೇಲೆ ಬಿಸಿನೀರು ಇಟ್ಟಿದ್ದೆ. ಇದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿರ್ತೇವಲ್ವ, ಅದಕ್ಕೆ ನಾವು ತಣ್ಣೀರು ಹಾಕೋಂಗಿಲ್ಲ, ಬಿಸಿನೀರು ಹಾಕಬೇಕು. ಬಿಸಿನೀರು ಹಾಕಿ ಚೆನ್ನಾಗಿ ಮಿದ್ಕೋಬೇಕು. ಮಿದ್ಕೊಂಡು ನೋಡಿ, ಎಲ್ಲ ಈ ಥರ ಗಟ್ಟಿ ಇರಲಿ. ತೀರ ತಳ್ಳಗೂ ಬೇಡ, ತೀರ ಗಟ್ಟಿನೂ ಬೇಡ. ಚಪಾತಿ ಹಿಟ್ಟು ನಾದ್ಕೊತೇವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ನಾದ್ಕೊಂಡು ಏನೋ ಒಂದು 10-15 ನಿಮಿಷ ಎತ್ತಿಕ್ಕನ ಹಾಗೆ ಇಟ್ಬಿಟ್ಟು, ಆಮೇಲೆ ನೋಡಿ ಒಂದು 10-15 ನಿಮಿಷ ಬಿಟ್ಟಿದ್ದೆ. ಇವಾಗ ಮತ್ತೊಂದು ಸರಿ ಚೆನ್ನಾಗಿ ಮಿದ್ಕೊಂಬಿಟ್ಟು 2 ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ಕಲ್ಲ ಮೇಲಲ್ವ, ಎಷ್ಟು ಅಗಲಾದರೂ ಲಟ್ಟಿಸ್ಕೋಬೋದು. ನೋಡಿ, ಇವಾಗ ತಳಕ್ಕೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಹಾಕ್ಕೊಂಬಿಟ್ಟು ದೊಡ್ಡದಾಗಿ ಚಪಾತಿ ಲಟ್ಟಿಸ್ಕೊಳ್ರಿ. ಲಟ್ಟಿಸ್ಕೊಂಬಿಟ್ಟು ಅದ್ರ ಮೇಲೆ ಇದು ಕಾರ್ನ್ಫ್ಲವರು ಎಣ್ಣೆ ಹಾಕಿ ಕಲಸ್ಕೊಂಡಿದ್ದೆ. ಇನ್ನೂ ಅಗದಿ ಹಗುರಾಗಿ ಬರಲಿ ಅಂತ 2 ಉಂಡೆ ಮಾಡ್ಕೊಂಡಿದ್ನಲ್ವ, 2 ಚಪಾತಿ ಮಾಡಿ 2 ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಈ ಥರ ತಟ್ಕೊಳ್ಳಿ. ಸ್ವಲ್ಪ ಹತ್ತಿಕ್ಬಿಟ್ಟು ಉಳ್ದಿದ್ದೆಲ್ಲನೂ ಮತ್ತೆ ಒಂದು ಸರಿ ಹಚ್ಚಿ ಇದಕ್ಕೆಲ್ಲನೂ ಅದಿತ್ತಲ್ವ ಕಾರ್ನ್ಫ್ಲವರಿಂದು ಹಚ್ಕೊಂಬಿಟ್ಟು ನೋಡಿರಿ, ಈಗ ನಾನು ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ಆ ಥರ ಮಾಡಿ ಕಟ್ ಮಾಡ್ಕೊಳ್ಳೋಣ, ನಮ್ಗೆ ಎಷ್ಟು ಬೇಕು ಲಟ್ಸೋಕ್ಕಷ್ಟು. ನಾನೊಂದು 4 ಪೀಸ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಲಟ್ಟಿಸ್ಕೊಂಬಿಟ್ಟು ಈಗ ಇವನ್ನ ಎಷ್ಟು ಬೇಕು ನಿಮಗೆ ಅಷ್ಟು ತಳ್ಳಗೋ ದಪ್ಪಗೋ ಹೆಂಗಾರ ಲಟ್ಟಿಸ್ಕೊಳ್ರಿ. ನೋಡಿರಿ, ನಾನು ಈ ಥರ ಚಾಕೂದಲೇ ಕಟ್ ಮಾಡ್ತಾಯಿದ್ದೀನಿ. ಕರಿಯೋಕ್ಕೆ ನೀವು ದೊಡ್ಡವರ ಮಾಡ್ಕೊರಿ, ಅತಿ ಇನ್ನೂ ಚಿಕ್ಕವರ ಮಾಡ್ಕೊರಿ, ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿಕೊಂಡು. ಒಲೆ ಮೇಲೆ ಬಾಣಲಿ ಇಟ್ಟಿದ್ದೆ, ಅದಕ್ಕೆ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಇವಾಗ ತಿರುಗಿಸಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾಸ್ಕೊಂಬಿಟ್ಟು ಮೀಡಿಯಮ್ ಉರಿ ಇಟ್ಕೊರಿ. ತೀರ ಸಣ್ಣಕ್ಕೂ ಬೇಡ, ತೀರ ಜಾಸ್ತಿನೂ ಬೇಡ. ಹಂಗೆ ಮಾಡ್ಕೊಂಡು ನೋಡಿರಿ, ಏನು ಸಖತ್ತಾಗಿ ಬಂದಿದ್ದಾವಲ್ವಾ. ಅಕ್ಕಿ ಹಿಟ್ಟು ಅಲ್ವಾ, ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕುರುಮ್ ಕುರುಮ್ ಅಂತ ಅಷ್ಟು ಸಖತ್ತಾಗಿ ಬಂದಿದ್ದಾವೆ. ನೀವು ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ.